ಚರ್ಚ್ಗಳ ಮೇಲೆ ದಾಳಿಯ ಬಳಿಕ ಮತಾಂತರದ ಸುದ್ದಿ ತಣ್ಣಗಾಗಿತ್ತು. ಆದರೆ ಇವತ್ತು ಸಿಲಿಕಾನ್ ಸಿಟಿಯ HBR ಬಡಾವಣೆಯಲ್ಲಿ ಪುನಃ ಸದ್ದು ಮಾಡಿದೆ. ಪ್ರೊಟೆಸ್ಟೆಂಟ್ ಪಂಥಕ್ಕೆ ಸೇರಿದವರು ಎಂದು ಹೇಳಿಕೊಂಡ 4 ಯುವಕರು ಸುಮಾರು 50ಕ್ಕೂ ಹೆಚ್ಚು ಕುಷ್ಠರೋಗಿಗಳನ್ನು ಮತಾಂತರಕ್ಕೆ ಯತ್ನಿಸಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಮತಾಂತರ ಹಾವಳಿ ಮತ್ತೆ ಸದ್ದು ಮಾಡಿತು. ವಿದೇಶಗಳಿಂದ ಸಹಾಯಧನ ಪಡೆದಿದ್ದ 4 ಯುವಕರ ತಂಡ ಸುಮಾರು 50 ಮಂದಿಯನ್ನ ಮತಾಂತರಕ್ಕೆ ಯತ್ನಿಸಿತು. HBR ಬಡಾವಣೆಯಲ್ಲಿ ನಡೀತಾ ಇದ್ದ ಈ ಮತಾಂತರ ಸ್ಥಳೀಯರ ಕೋಪಕ್ಕೆ ಕಾರಣವಾಯಿತು. ಕುಷ್ಠರೋಗದಿಂದ ಬಳಲುತ್ತಿದ್ದ 50 ಜನರನ್ನ ತಮಿಳುನಾಡಿನ ಧರ್ಮಪುರಿಯಿಂದ ನಗರಕ್ಕೆ ಕರೆತಂದು ಪವಿತ್ರ ತೀರ್ಥ ಹಂಚಿಕೆ ಮಾಡ್ತಾ ಇದ್ದಾಗ ಸಾರ್ವಜನಿಕರಿಗೆ ಸಿಕ್ಕಿಬಿದ್ದಿದ್ದಾರೆ. ಇಲ್ಲ ಇದೆಲ್ಲ ಸುಳ್ಳು. ಅವ್ರಿಗೆ ಕನ್ವರ್ಟ್ ಮಾಡಿ ನಮ್ಗೇನು ಬರುತ್ತೆ ಹೇಳಿ ನೋಡೋಣ. ನಾವು ಪ್ರೊಟೆಸ್ಟೆಂಟ್ ಜನ ಅಲ್ಲ, ನಾವು ರೋಮನ್ ಕ್ಯಾಥಲಿಕ್. ನಾವು ಯೇಸು ಸ್ವಾಮಿಗೆ ನಂಬ್ತೀವಿ, ನಾವು ಯೇಸು ಸ್ವಾಮಿ ತಾಯಿಗೆ ನಂಬ್ತೀವಿ. ನಾವು ಪ್ರೊಟೆಸ್ಟೆಂಟ್ ಜನ ಅಲ್ಲ. ಇಲ್ಲ, ನಾವು ಮಾಡ್ತಾ ಇಲ್ಲ. ಕೇಳಿ ಬೇಕಾದ್ರೆ ಅವ್ರ ಹತ್ರ. ಪ್ರೇಯರ್ ನಡೀತಾ ಇದ್ದಿದ್ದು, ಕಿರ್ಚಾಡ್ತಾ ಇದ್ದಿದ್ದು, ಚಪ್ಪಾಳೆ ತಟ್ತಾ ಇದ್ದಿದ್ದು, ಅದು ಇದು ಅಂತೇಳಿ ಏನೋ ಕನ್ವರ್ಷನ್ನು, ದುಡ್ಡು ಎಷ್ಟು ಕೊಡ್ತಾರೆ, ನಿಮ್ಗೆ ದುಡ್ಡು ಕೊಡೋದು, ಅದು ಇದು ಅಂತೇಳಿ ಕೇಳ್ಕೊತಾ ಇದ್ರು. ಸೊ ಅದೆಲ್ಲನೂ ಅವ್ರನ್ನೆಲ್ಲ ಚಾರ್ಜ್ ಕೊಟ್ಟು ಎಲ್ಲಿಂದನೂ ಊರಲ್ಲಿ ತಮಿಳುನಾಡಿಂದ ಧರ್ಮಪುರಿಯಿಂದ ಕರೆಸ್ಕೊಂಡಿದ್ರು. ರೋಗವಾಸಿ ಮಾಡೋ ಸೋಗಿನಲ್ಲಿ ವಯೋವೃದ್ಧರನ್ನ ಕರೆತಂದಿದ್ದ ಮತಾಂಧರು ಹಿಂದೂ ಧರ್ಮದ ಮೇಲೆ ಇಲ್ಲಸಲ್ಲದನ್ನ ಹೇಳಿ ಮತಾಂತರಕ್ಕೆ ಯತ್ನಿಸ್ತಾ ಇದ್ರು. ಆದ್ರೆ ಕಳೆದ ಹಲವು ದಿನಗಳಿಂದ ಈ ರೀತಿಯ ಚಟುವಟಿಕೆಗಳು ಇಲ್ಲಿ ನಡೀತಾ ಇವೆ. ಆದ್ರೂ ಯಾರೂ ನಿಗಾ ವಹಿಸ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯರು ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ರು. ಈ ರೋಗಿಷ್ಠರನ್ನು ಕರ್ಕೊಂಬರೋದು, ಪ್ರತಿದಿನ ಪ್ರೇಯರ್ ಮಾಡೋದು, ಇದೇ ಥರ ಪ್ರತಿ ತಿಂಗಳು ಏನು ಮಾಡ್ತಾರೆ ಇವರು ಅಂದರೆ, ಒಂದೊಂದು ದಿವಸ ಕರೀತಾರೆ, ಕರೆದ್ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಕೂರಿಸ್ಬಿಟ್ಟು ಅಲ್ಲೊಂದು ಕ್ಯಾನಲ್ಲಿ ನೀರಿಟ್ಟಿದ್ದಾರೆ, ಅದನ್ನು ನೋಡ್ಬೋದು ನೀವು. ಆ ಕ್ಯಾನಲ್ಲಿ ಒಂದು ದಿನಕ್ಕೆ ಒಂದು 5 ಸರಿ ಕೊಡ್ತಾರೆ. ಆ ನೀರು ಕೊಟ್ಟು ಇದೇ ಥರ ಪ್ರೇಯರ್ ಮಾಡಿಸ್ತಾ ಇರ್ತಾರೆ. ಊಟ ಸಹ ಕೊಡಲ್ಲ ಈ ಬಡವರಿಗೆ. ಸ್ಥಳದಲ್ಲಿ ಸಿಕ್ಕಿರುವ ದಾಖಲೆಗಳಿಂದ ಥಾಮಸ್, ಬರ್ನಾರ್ಡ್, ಹೆನ್ರಿ ಹಾಗೂ ರಾಬಿಗಳ ವಿರುದ್ಧ ಹೆಣ್ಣೂರು ಪೊಲೀಸರು ಮತಾಂತರಕ್ಕೆ ಯತ್ನಿಸಿರುವ ಪ್ರಕರಣ ದಾಖಲಿಸಿ ಬಂಧಿಸಿದ್ದಾರೆ. ಆದರೆ ಈ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಕಾನೂನಿಗೆ ಒಪ್ಪಿಸಿದ್ರೆ ಮಾತ್ರ ಮತಾಂತರಕ್ಕೆ ಕಡಿವಾಣ ಬೀಳ್ತದೆ ಅಂತಾರೆ ಸಾರ್ವಜನಿಕರು. ಕೆ. ಹರೀಶ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.